ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ ಅಂತ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನ ನೀಡಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಿನ್ನೆ ಜಂಟಿಯಾಗಿ ದಾಳಿಯನ್ನ ಆರಂಭಿಸಿತ್ತು. ಈ ಒಂದು ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆಯಾಗಿದೆ. ಇವರು ಮೃತಪಟ್ಟಿರುವ ಬಗ್ಗೆ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನ ನೀಡಿವೆ. ಆದರೆ ಇನ್ನೊಂದು ಕಡೆ ಇರಾನ್ ಕಡೆಯಿಂದ ಬಂದಿರುವಂತಹ ಇನ್ನೊಂದು ಸ್ಪಷ್ಟನೆ ಏನಂತ ಅಂದ್ರೆ, ಇಲ್ಲ ಇದೆಲ್ಲ ಸುಳ್ಳು, ಖಮೇನಿ ಸುರಕ್ಷಿತವಾಗಿದ್ದಾರೆ, ಅವರನ್ನ ಒಂದು ಸುರಕ್ಷಿತ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಇರಾನ್ ಹೇಳ್ತಾ ಇದೆ. ಖಮೇನಿ ಸುರಕ್ಷಿತವಾಗಿದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡ್ತಾ ಇದೆ ಇರಾನ್. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಒಂದ್ ಕಡೆ ಟ್ವೀಟ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಇಲ್ಲ ಇದೆಲ್ಲ ಸುಳ್ಳು, ಖಮೇನಿ ಸುರಕ್ಷಿತವಾಗಿದ್ದಾರೆ, ಖಮೇನಿ ಅವರನ್ನ ಒಂದು ಸೇಫ್ ಜಾಗಕ್ಕೆ ನಾವು ಶಿಫ್ಟ್ ಮಾಡಿದ್ದೇವೆ ಅಂತ ಇನ್ನೊಂದ್ ಕಡೆ ಇರಾನ್ ಕೂಡ ಹೇಳ್ತಾ ಇದೆ. ಹೀಗಾಗಿ ಏನಾಯ್ತು, ಖಮೇನಿಗೆ ನಿಜವಾಗ್ಲೂ ಮೃತಪಟ್ಟಿದ್ದಾರಾ ಅಥವಾ ಅವರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆಯಾ, ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ನಡೆಸಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ದಾಳಿಯನ್ನ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆಯಾಗಿದೆ ಅಂತ ಮೃತಪಟ್ಟಿರುವ ಬಗ್ಗೆ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನ ನೀಡಿದೆ. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೆಲ್ಲ ಸುಳ್ಳು, ಸುರಕ್ಷಿತವಾಗಿದ್ದಾರೆ, ಖಮೇನಿ ಸತ್ತಿಲ್ಲ, ಸುರಕ್ಷಿತವಾಗಿದ್ದಾರೆ ಅಂತ ಇನ್ನೊಂದು ಕಡೆ ಇರಾನ್ ಕೂಡ ಟ್ವೀಟ್ ಮಾಡಿದೆ. ಖಮೇನಿ ಸುರಕ್ಷಿತವಾಗಿದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡಿದೆ ಇರಾನ್. ನಿನ್ನೆ ನಡೆದ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕೊಲ್ಲಲ್ಪಟ್ಟಿದ್ದಾರೆ ಎನ್ನುವಂತಹ ವಿಷಯ ಇಸ್ರೇಲಿ ಚಾನೆಲ್ಗಳಲ್ಲಿ ವರದಿಯಾಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕನನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಗಿದೆ ಅಂತ ಮತ್ತೊಂದು ಕಡೆ ಇರಾನ್ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಹೀಗಾಗಿ ಏನಾಗಿದೆ, ನಿಜವಾಗ್ಲೂ ಖಮೇನಿಗೆ ಏನಾಯಿತು ಅನ್ನೋದು ಸದ್ಯದ ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಇರಾನ್ನ ವಿದೇಶಾಂಗ ಸಚಿವರು ಖಮೇನಿ ಇನ್ನು ಜೀವಂತವಾಗಿದ್ದಾರೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಏನೂ ಆಗಿಲ್ಲ ಅವ್ರಿಗೆ, ನನಗೆ ತಿಳಿದಿರುವಂತೆ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಜೀವಂತವಾಗಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇನ್ನೊಂದು ಕಡೆ ಟ್ರಂಪ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಇಸ್ರೇಲ್ ಕೂಡ ಸ್ಪಷ್ಟನೆಯನ್ನ ನೀಡಿದೆ. ಹಾಗಾದ್ರೆ ಏನಾಗಿದೆ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕು, ಇನ್ನಷ್ಟೇ ಮಾಹಿತಿಗಳು ಬರಬೇಕಿದೆ. ಆದರೆ ನಿನ್ನೆ ನಡೆದಂತಹ ಈ ಒಂದು ಭೀಕರ ದಾಳಿ ಏನಿದೆ, ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ವಿರುದ್ಧ ಜಂಟಿ ದಾಳಿಯನ್ನ ಮಾಡಿದೆ. ಈ ಒಂದು ದಾಳಿ ಅಂದರೆ ಇದನ್ನು ರಷ್ಯಾ ಕೂಡ ಖಂಡಿಸಿದೆ. ಯಾಕಂದರೆ ಯಾವುದೇ ರೀತಿ ಎಚ್ಚರಿಕೆ ಇಲ್ಲದೆ ಈ ರೀತಿ ಏಕಾಏಕಿ ದಾಳಿ ಮಾಡುವುದು ಅಥವಾ ಯುದ್ಧವನ್ನು ಆರಂಭಿಸುವುದು ಇದು ಕಾನೂನು ಬಾಹಿರ ಅಂತ ಇದನ್ನು ರಷ್ಯಾ ಖಂಡಿಸಿತ್ತು. ಆದರೆ ಇದಕ್ಕೆ ಇನ್ನೊಂದು ಕಡೆ ಟ್ರಂಪ್ ಕೂಡ ತಮ್ಮ ಸಮರ್ಥನೆಯನ್ನು ನೀಡಿದರು. ಇಲ್ಲ, ನಾವು ಇರಾನ್ನ ಶಕ್ತಿಯೇ ಅಲ್ಲಿ ಉತ್ಪತ್ತಿಯಾಗುವಂಥ ಪರಮಾಣು ಬಾಂಬ್ಗಳು, ಹೀಗಾಗಿ ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳನ್ನು ನಾವು ಧ್ವಂಸಗೊಳಿಸಬೇಕು, ಹಾಗೆ ಖಮೇನಿಯ ಹತ್ಯೆ ಆಗಬೇಕು, ಹತ್ಯೆ ಆಗೋವರೆಗೂ ಕೂಡ ನಾವು ಈ ಒಂದು ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಟ್ರಂಪ್ ಸಂದೇಶವನ್ನು ನೀಡಿದ್ರು. ಇನ್ನೊಂದು ಕಡೆ ಇದನ್ನ ರಷ್ಯಾ ಕೂಡ ಖಂಡಿಸಿತ್ತು. ತದನಂತರದಲ್ಲಿ ಇಸ್ರೇಲ್ ಯಾವಾಗ ಈ ಯುದ್ಧವನ್ನು ಆರಂಭಿಸುತ್ತೆ, ಕೌಂಟರ್ ಅಟ್ಯಾಕ್ ಇರಾನ್ ಕಡೆಯಿಂದ ಬರಬಹುದು ಎನ್ನುವಂಥ ಒಂದು ಇರುತ್ತೆ, ಅವರಿಗೆ ಆ ಯೋಚನೆ ಇರುತ್ತೆ. ಹೀಗಾಗಿ ಇಸ್ರೇಲ್ನಲ್ಲೂ ಕೂಡ ಸಾಕಷ್ಟು ಅಲರ್ಟನ್ನು ಘೋಷಿಸಲಾಗಿತ್ತು. ಯಾವುದೇ ಕ್ಷಣದಲ್ಲೂ ಇರಾನ್ ದಾಳಿ ಮಾಡಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಇತ್ತು, ಸೈರನ್ ಮೊಳಗ್ತಾ ಇತ್ತು. ಹಾಗೆ ಇಡೀ ರಾಷ್ಟ್ರದಲ್ಲಿ ಕೇವಲ ತುರ್ತು ಸೇವೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು, ಇನ್ನೆಲ್ಲ ಸೇವೆಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಹಾಗೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ವೈಮಾನಿಕ ಹಾರಾಟ ಕೂಡ ಇರಲಿಲ್ಲ. ತದನಂತರದಲ್ಲಿ ಗೆಸ್ ಮಾಡಿರೋ ಪ್ರಕಾರನೇ ಇರಾನ್ ಕೂಡ 400 ಮಿಸೈಲ್ಗಳ ದಾಳಿಯನ್ನು ಮಾಡುತ್ತೆ. ಈ ಒಂದು ದಾಳಿಯಲ್ಲಿ ಯಾವಾಗ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡುತ್ತೆ, ಇಸ್ರೇಲ್ ಇರಾನ್ನ ಶಾಲೆಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ಮಾಡಿತ್ತು. ಈ ಒಂದು ದಾಳಿಯಲ್ಲಿ ಸಾಕಷ್ಟು ಮಂದಿ ಮಕ್ಕಳು ಸೇರಿ 24ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. ತದನಂತರದಲ್ಲಿ ಇರಾನ್ ಕೂಡ ದಾಳಿಯನ್ನು ಮಾಡಿತ್ತು. ಹೀಗೆ ಯುದ್ಧ ಶುರುವಾಗಿ ಕಂಟಿನ್ಯೂ ಆಗ್ತಾ ಇತ್ತು. ಆದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದಾರೆ ಅಂತ ಟ್ರಂಪ್ ಹಾಗೂ ಇಸ್ರೇಲ್ ಸ್ಪಷ್ಟನೆಯನ್ನ ನೀಡಿದೆ. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ವೀಟ್ ಮಾಡಿ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದರೆ ಇನ್ನೊಂದು ಕಡೆ ಇರಾನ್ ಇದನ್ನು ಅಲ್ಲಗೆಳೆದಿದೆ. ಇಲ್ಲ, ಇದೆಲ್ಲ ಸುಳ್ಳು, ಖಮೇನಿ ಸುರಕ್ಷಿತವಾಗಿದ್ದಾರೆ, ಖಮೇನಿಯನ್ನ ಸುರಕ್ಷಿತ ಸ್ಥಳಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ ಅಂತ ಸ್ಪಷ್ಟನೆಯನ್ನ ನೀಡಲಾಗಿದೆ. ಅಂದರೆ ಯಾವಾಗ ಈ ದಾಳಿ ಆರಂಭವಾಗುತ್ತೆ, ಇಸ್ರೇಲ್
ಇವರನ್ನೇ ಅಂದರೆ ಖಮೇನಿಯನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿತ್ತು. ಖಮೇನಿ ಮನೆಯನ್ನೇ ಸ್ಫೋಟಗೊಳಿಸಿತ್ತು ಇಸ್ರೇಲ್. ಹಾಗೆ ಖಮೇನಿ ಇರುವಂತಹ ಕಚೇರಿಯನ್ನು ಕೂಡ ಸ್ಫೋಟಿಸಲಾಗಿತ್ತು. ತಕ್ಷಣ ಅವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ತದನಂತರದಲ್ಲಿ ನಿಜಕ್ಕೂ ಇವರ ಹತ್ಯೆಯಾಗಿದೆಯಾ ಅಥವಾ ಬದುಕಿದ್ದಾರಾ ಎಲ್ಲವನ್ನ ಕಾದು ನೋಡಬೇಕು. ನೀವು ಕೂಡ ಟ್ವೀಟನ್ನು ನೋಡ್ತಾ ಇದ್ದೀರಾ. ಇದು ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟ್. ಇದರಲ್ಲಿ ಅವರು ಕರೆಕ್ಟಾಗಿ ಉಲ್ಲೇಖಿಸಿದ್ದಾರೆ. ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇನ್ನಿಲ್ಲ, ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಟ್ವೀಟ್ ಮಾಡಿರುವಂತಹ ಆ ಟ್ವೀಟ್ ಏನಿದೆ ಅದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ಇಸ್ರೇಲ್ ಪ್ರಧಾನಿ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಆದರೆ ಇದೆಲ್ಲ ಸುಳ್ಳು, ಖಮೇನಿ ಸುರಕ್ಷಿತವಾಗಿದ್ದಾರೆ ಅಂತ ಇರಾನ್ ಇನ್ನೊಂದು ಕಡೆ ಹೇಳ್ಕೊಂಡು ಬರ್ತಾ ಇದೆ. ಹೀಗಾಗಿ ಏನಾಗಿದೆ, ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಹಾಗೆ ಇಸ್ರೇಲ್ ಡಿಫೆನ್ಸ್ ಕಡೆಯಿಂದ 7 ಮಂದಿಯನ್ನು ಸಾಯಿಸಲಾಗಿದೆ ಎನ್ನುವಂಥ ವಿಷಯಗಳು ಕೂಡ ಬರ್ತಾ ಇದೆ. ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂದರೆ ಇರಾನ್ನ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅವರು ಮೃತಪಟ್ಟಿದ್ದಾರೆ. ಚೀಫ್ ಆಫ್ ಮಿಲಿಟರಿ ಬ್ಯೂರೋ ಆಫ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮೊಹಮ್ಮದ್ ಶಿರಾಜಿ ಅವರು ಕೂಡ ಮೃತಪಟ್ಟಿದ್ದಾರೆ. ಸುಪ್ರೀಂ ಲೀಡರ್ಸ್ ಅಡ್ವೈಸರ್ ಫಾರ್ ಸೆಕ್ಯೂರಿಟಿ ಅಫೇರ್ಸ್ ಆ್ಯಂಡ್ ಸೆಕ್ರೆಟರಿ ಆಫ್ ದ ಡಿಫೆನ್ಸ್ ಕೌನ್ಸಿಲ್ ಅಲಿ ಸಂಖಾನಿ ಇವರನ್ನು ಕೂಡ ಸಾಯಿಸಲಾಗಿದೆ. ಚೀಫ್ ಆಫ್ ದ IRGC ಮೊಹಮ್ಮದ್ ಪಕ್ಪೌರ್ ಇವರು ಕೂಡ ಮೃತಪಟ್ಟಿದ್ದಾರೆ ಈ ಒಂದು ದಾಳಿಯಲ್ಲಿ. ಹಾಗೆ ಚೇರ್ಮನ್ ಆಫ್ ದ SPND ಹುಸೇನ್ ಜಬಲ್ ಅಮೇಲಿಯನ್, ಹಾಗೆ ಫಾರ್ಮರ್ ಚೇರ್ಮನ್ ಆಫ್ ದ SPND, ಹೆಡ್ ಆಫ್ ಇಂಟೆಲಿಜೆನ್ಸ್ ಆಫ್ ಖತೆಮ್ ಅಲನ್ಭೆ ಕಮಾಂಡ್ ಇವರೆಲ್ಲರೂ ಕೂಡ ಅಂದರೆ 7 ಜನ ಏನಿದ್ದಾರೆ ಇವರನ್ನು ಕೂಡ ಸಾಯಿಸಲಾಗಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದರ ಜೊತೆಗೆ ಖಮೇನಿ ಕೂಡ ಮೃತಪಟ್ಟಿದ್ದಾರೆ, ಖಮೇನಿಯ ಹತ್ಯೆಯಾಗಿದೆ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇನ್ನಿಲ್ಲ ಅನ್ನೋದಾಗಿ ಟ್ರಂಪ್ ಕೂಡ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಟ್ರಂಪ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ಟ್ವೀಟನ್ನು. ಒನ್ ಆಫ್ ದ ಮೋಸ್ಟ್ ಎವಿಲ್ ಪೀಪಲ್ ಇನ್ ದ ಹಿಸ್ಟ್ರಿ ಇಸ್ ಡೆಡ್ ಅಂತ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಆದರೆ ಇದೆಲ್ಲ ಸುಳ್ಳು ಅಂತ ಇರಾನ್ ಒಂದು ಕಡೆ ಹೇಳ್ತಾ ಇದೆ. ಹೀಗಾಗಿ ಏನಾಗಿದೆ, ಯಾವುದು ಸತ್ಯ ಯಾವುದು ಸುಳ್ಳು ಇನ್ನಷ್ಟೇ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ನಿಜವಾಗ್ಲೂ ಖಮೇನಿ ಮೃತಪಟ್ಟಿದ್ದಾರಾ ಅಥವಾ ಅವರನ್ನು ಸೇಫಾಗಿ ಇನ್ನೊಂದು ಕಡೆ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆಯಾ, ಏನು ಎತ್ತ ಎಲ್ಲ ನೋಡಬೇಕು. ಹಾಗೆ ಇನ್ನು ಟ್ರಂಪ್ ಅವರು ಕೂಡ ಹೇಳಿದರು, ನಾವು ಖಮೇನಿಯನ್ನು ಸಾಯಿಸದೆ ಹೊರತು ಈ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದರು. ಕೊನೆಗೂ ಅವರ ಹತ್ಯೆಯಾಗಿದೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಏನಾಗಿದೆ ಏನು ಎತ್ತ ಇಲ್ಲಿನಷ್ಟೇ ಗೊತ್ತಾಗಬೇಕಾಗಿದೆ. Our objective time ago, the United States military began major combat operations in Iran. Our objective is to defend the American people by eliminating imminent threats from the Iranian regime, a vicious group of very hard, terrible people. Its menacing activities directly endanger the United States, our troops, our bases overseas, and our allies throughout the world. For 47 years, the Iranian regime has chanted death to America and waged an unending campaign of bloodshed and mass murder, targeting the United States, our troops, and the innocent people in many, many countries. Among the regime's very first acts was to back a violent takeover of the U.S. Embassy in Tehran, holding dozens of American hostages for 444 days. In 1983, Iran's proxies carried out the Marine barracks bombing in Beirut that killed 241 American military personnel. In 2000, they knew and were probably involved with the attack on the USS Cole. Many died. Iranian forces killed and maimed hundreds of American service members in Iraq. The regime's proxies have continued to launch countless attacks against American forces stationed in the Middle East in recent years, as well as U.S. naval and commercial vessels in international shipping lanes. It's been mass terror, and we're not going to put up with it any longer. From Lebanon to Yemen and Syria to Iraq, the regime has armed, trained, and funded terrorist militias that have soaked the earth with blood and guts. And it was Iran's proxy, Hamas, that launched the monstrous October 7th attacks on Israel, slaughtering more than 1,000 innocent people, including 46 Americans.